ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಫ್ರೆಂಡ್ಸ್, ಬೆಂಗಳೂರು ಟ್ರಾಫಿಕಿಂದ ಎಸ್ಕೇಪ್ ಆಗಬೇಕು ಅಂದರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಸೊ ಇವತ್ತು ನಾನು ಒಂದು ಸೂಪರ್ ಪ್ಲೇಸ್ ತೋರಿಸ್ತೇನೆ. ಎಂತ ಹೇಳಿದರೆ, ಟ್ರಾಫಿಕ್ ಮತ್ತು ಬ್ಯುಸಿ ಲೈಫಿಂದ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ನಾನು ಬೆಂಗಳೂರಲ್ಲಿ ಇರುವ ಒಂದು ತುಂಬ ಶಾಂತವಾದ ಜಾಗಕ್ಕೆ ಹೊರಟಿದ್ದೇನೆ. ಹೇಗೆ ಹೋಗ್ತಾ ಇದ್ದೇನೆ ಅಂತ ಅನ್ಕೊಂಡ್ರೆ ರ್ಯಾಪಿಡ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಹೋಗ್ಬೇಕಾದ್ರೆ ಇಲ್ಲಿ ಹೆವಿಯಾಗಿ ಟ್ರಾಫಿಕ್ ಇತ್ತು. ನನಗೆ ಹೋಗ್ಲಿಕ್ಕಿದ್ದು ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ಗೆ. ಅದು ಅಲ್ಲದೆ ಅನುಷನ್ ಬೇರೆ ಕಾಲ್ ಬಂತು. ಅವಳು ಆಲ್ರೆಡಿ ಮೆಟ್ರೋದಲ್ಲಿ ಬರ್ತಾ ಇದ್ದೇನೆ, ವಿದಿನ್ 10 ಮಿನಿಟ್ಸಲ್ಲಿ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗ್ತೇನೆ ಅಂತ. ಅಂತೂ ನಮ್ಮ ಕ್ಯಾಪ್ಟನ್ ಕರೆಕ್ಟ್ ಟೈಮ್ಗೆ ನನ್ನ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಿಟ್ಟರು. ಆಮೇಲೆ ನಾನು ಬಂದೆ, ಒಳಗಡೆದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಪ್ಲಾಟ್ಫಾರ್ಮ್ ನಂಬರ್ 2 ಕಡೆ ಬಂದು ನಿಂತ್ಕೊಂಡೆ. ಆಮೇಲೆ ಮೆಟ್ರೋ ಬೇರೆ ರೆಡಿ ಆಗಿತ್ತು. ನಾನು ಅಂದ್ಕೊಂಡೆ ಅನುಷಾ ಇದೇ ಮೆಟ್ರೋದಲ್ಲಿದ್ದಾಳೆ ಅಂತ. ಆಮೇಲೆ ಗೊತ್ತಾಯಿತು ಈ ಮೆಟ್ರೋ ಅಲ್ಲ, ಇನ್ನೊಂದೊಂದು 5 ನಿಮಿಷ ಆದಮೇಲೆ ಬರುತ್ತೆ ಆ ಮೆಟ್ರೋದಲ್ಲಿ. ಕಡೆಗೆ 5 ನಿಮಿಷ ನಿಂತ್ಕೊಂಡು ಆ ಕಡೆ ಈ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದೆ. ಆಮೇಲೆ ಮೆಟ್ರೋ ಬಂತು, ನಾನು ಕೂಡ ಮೆಟ್ರೋ ಹತ್ತದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನಮ್ಮದು ಪ್ಲ್ಯಾನ್ ಏನಿತ್ತು ಅಂತ ಹೇಳಿದರೆ ಸಿಲ್ಕ್ ಇನ್ಸ್ಟಿಟ್ಯೂಟಲ್ಲಿ ಇಳಿಯೋಣ, ಅಲ್ಲೇ ಮೀಟ್ ಆಗೋಣ ಅಂತ. ಸೊ ನಾವೀಗ ಇದ್ದೇವೆ ಇಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೇವೆ. ನಾವೀಗ ಹೊರಟದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿ ಕನಕಪುರ ಮೇನ್ ರೋಡ್. ಸೊ ಮೀಟ್ ಮೈ ಕಸಿನ್ ಅನುಷಾ. ಸೊ ಈಗ ಇಲ್ಲಿಂದ ನಾವು ರ್ಯಾಪಿಡ್ ಮಾಡ್ಕೊಂಡು ಹೋಗ್ಬೇಕು. ಈಗ ಹಾಗೆ ಸಿಗುವ ಮುಂದೆ. ಹೋಗ್ತಾ ಇದ್ದೇವೆ ರ್ಯಾಪಿಡ್ ಮಾಡ್ಕೊಂಡು. ರವಿಶಂಕರ್ ಗುರುದ್ಯಾಸ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ 4 ಕಿಲೋಮೀಟರ್ ಫ್ರಮ್ ಮೆಟ್ರೋ ಸ್ಟೇಷನ್. ನಿಮಗೆ ಈ ಪ್ಲೇಸ್ ಯಾರು ಸಜೆಸ್ಟ್ ಮಾಡಿದ್ದು? ಯಾರು ನನಗೆ ಆಕ್ಚುಲಿ ಬೆಳಿಗ್ಗೆ ಆಗುವಾಗ ನಾನು ಅನುಷನಿಗೆ ಫೋನ್ ಮಾಡುವಾಗ ಅವಳು ಹೇಳಿದ್ಲು, ಕನಕಪುರದಲ್ಲಿ ಒಂದು ಪ್ಲೇಸ್ ಉಂಟು, ಒಳ್ಳೆ ಉಂಟು ಅಂತ ಹೇಳಿದ್ಲು. ಕಡೆಗೆ ಒಂದು ವಿಡಿಯೋ ಸಹ ಕಳಿಸಿದ್ದು, ನೋಡಿದೆ ಅಂತ, ತುಂಬ ಒಳ್ಳೆ ಇತ್ತು. ಅದಕ್ಕೆ ನಾನು ಹೇಳಿದೆ ಇನ್ನೊಂದಿನ ಬೇಡ, ಇವತ್ತೇ ಹೋಗುವ ಅಂತ. ಸೊ ಇವಾಗ ಹೊರಟಿದ್ದೇವೆ. ನಾವು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ಹೇಗೆ ಪ್ಲೇಸ್ ಹೇಗಿಲ್ಲ ಅಂತ. ಸೊ ಈಗ ಹೋಗಿ ನೋಡ್ಲಿಕ್ಕಿದ್ರೆ ನಮ್ದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನೋಡಿ ಗಾರ್ಡನ್ ಕೂಡ ಇದೆ, ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು. ಅದೇ ಎಲ್ಲಿ ಹೋದ್ರೆ ನಮ್ಮ ಉಡುಪಿ ಒಂದು ಹೋಟೆಲ್ ಸಿಗ್ತದೆ. ಎಂತ ಹೇಳ್ತೀಯ ಅನುಷಾ? ಕರೆಕ್ಟ್. ನಾವು ಅಲ್ಲಿ ನೋಡಿ ಎಕ್ಸೈಟೆಡ್. ನಾನು ಎಕ್ಸೈಟೆಡ್. ನೀವು? ತುಂಬಾ. ನಾನು ರೀಲ್ಸ್ ಅಲ್ಲಿ ಮಾತ್ರ ನೋಡಿದ್ವಿ, ಈಗ ನೋಡ್ಬೇಕು. ಕರೆಕ್ಟ್. ಸೊ ನೀವು ಕೂಡ ಎಕ್ಸೈಟೆಡ್ ಆಗಿರಿ. ಅಂದು ಮಾತಾಡ್ತಾ ನಾವು ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ಕಡೆ ರೀಚ್ ಆದ್ವಿ. ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ಯಾರು ಅದು? ರವಿಶಂಕರ್ ಗುರು. ರವಿಶಂಕರ್ ಗುರು. ಹಾ, ಅವ್ರದ್ದು ಆಶ್ರಮ ಅಂತ ಇದು. ಸೊ ಈಗ ಹೀಗೆ ಒಳಗಡೆ ಹೋಗ್ಲಿಕ್ಕೆ ಹೀಗೆ. ಇಲ್ಲಿ ವಿಶೇಷ ಎಂತ ಹೇಳಿದರೆ, ಒಳಗಡೆ ಹೋಗಬೇಕಾದ್ರೆ ಉಂಟಲ್ಲ, ನಾವು ಏನು ಅಮೌಂಟ್ ಪೇ ಮಾಡಲಿಕ್ಕಿಲ್ಲ. ಅಲ್ಲಿ ರಿಜಿಸ್ಟ್ರೇಷನ್ ಇದೆ. ಸೊ ಸ್ಕ್ಯಾನ್ ಮಾಡಿದರೆ ಆಯಿತು, ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಒಳಗಡೆ ಹೋಗ್ಬೋದು ಆರಾಮಾಗಿ. ಹಾಗೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಅಲ್ಲಿದು ಮ್ಯಾಪ್ ಇತ್ತು, ಎಲ್ಲಿಗೆ ಹೋಗ್ಬೋದು, ಏನೆಲ್ಲ ವಿಸಿಟ್ ಮಾಡ್ಬೋದು ಅಂತ ಹೇಳಿ. ಮುಲ್ಪಡ್ದು ಸ್ಟಾರ್ಟ್ ಮುಲ್ಪಡ್ದು. ಫಸ್ಟ್ 1 ನಂಬರ್. ಹಾಂ, 1 ನಂಬರ್. ವಿಶಾಲಾಕ್ಷಿ ಮಂಟಪ, ಬೊಕ್ಕ ನಕ್ಷತ್ರವನಂ, ಬೊಕ್ಕ ಗುರು ಪಾದುಕ ವನಂ, ಧ್ಯಾನ ಮಂದಿರ್, ಅನ್ನಪೂರ್ಣ ಕಿಚನ್, ಬೊಕ್ಕ ಪಂಚಕರ್ಮ. ಈ ಆಶ್ರಮದಲ್ಲಿ 15ಕ್ಕಿಂತ ಹೆಚ್ಚಿನ ಜಾಗವನ್ನು ವಿಸಿಟ್ ಮಾಡ್ಬೋದಿತ್ತು. ಸೊ ನಾವೆಲ್ಲ ಜಾಗವನ್ನು ನೋಡಿದ್ವಿ. ಕೊನೆಗೆ ನಾವು ಅಲ್ಲಿ ಮಾಹಿತಿ ಕೇಂದ್ರಕ್ಕೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ ನಾವು ಮುಂದೆ ಹೋದ್ವಿ. ಶುರುವಿಗೆ ಎಂತಾದರೂ ತಿಂತೇವೆ. ಬಲಗಾಲಿಟ್ಟು ಮಾಹಿತಿ ಕೇಂದ್ರ ಉಂಟು. ಮಾಹಿತಿ ಕೇಂದ್ರದಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನು ಕೇಳ್ಬೋದು. ಫಸ್ಟ್ ಬಸ್ ಟೂರ್ ಕೂಡ ಇದೆ. ಬಸ್ ಅಡೆಪೋಡೋಣ. ಅವು ಪ್ರಾಯದಾಗಲಿ ಮಾತ್ರ. ನಾನು ಸೊ ಪ್ರಾಯದವರಿಗೆ ಮಾತ್ರ ಅಂತ ಗೊತ್ತಿಲ್ಲ. ಬಾಯರ್ ಆಗ್ತಾ ಉಂಟು, ಅದಕ್ಕೆ ಅನುಷ ಹೇಳಿಲ್ಲ ಫಸ್ಟ್ಗೆ ಎಂತಾದರೂ ಕುಡಿಯುವ ಅಂತ. ಸೊ ಎಂತ ಉಂಟು? ಆರ್ಡರ್ ಕೊಡು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೇ ಗ್ಯಾಪಲ್ಲಿ ನಾವು ಮಾಹಿತಿ ಕೇಂದ್ರ ಕಡೆ ಬಂದ್ವಿ. ನಡ್ಕೊಂಡು ನೇರ ಹೋಗಿ ಇಲ್ಲಿ ಟರ್ನಿಂಗ್ ಪಾಯಿಂಟ್ ವಿಶಾಲಾಕ್ಷಿ ಮಂಟಪ. ವಿಶಾಲಾಕ್ಷಿ ಮಂಟಪದಿಂದ ನೇರ ಇಲ್ಲಿ ಮುಂದೆ ಬಂದ್ರೆ ಇಲ್ಲಿ ಗೇಟ್ ನಂಬರ್ 4 ಇದೆ. ಇಲ್ಲಿಂದ ನೀವು ಬಲದ ಸೈಡ್ ಹೋದ್ರೆ ಇಲ್ಲಿ ಇಲ್ಲಿಂದ ಮುಂದೆ ಹೋದ್ರೆ ಶಿವಟ್ ಅಂತ ಹೇಳಿದ್ರೆ ದೊಡ್ಡೊಂದು ಶಿವಲಿಂಗ, ಅದರಲ್ಲಿ 1008 ಚಿಕ್ಕ ಚಿಕ್ಕ ಶಿವಲಿಂಗ ಇದೆ. ಅಲ್ಲಿ ನಿಮ್ಗೇನೆ ಹೋಗಿ ಜಲದಾನ ಮಾಡ್ಲೇಬೇಕು. ಹೋಗಿ ಮಾಡಿ. ಮಾಹಿತಿ ಕೇಂದ್ರದಿಂದ ಬರುವಾಗ ಇಲ್ಲಿ ಆಲ್ರೆಡಿ ಜ್ಯೂಸ್ ಎಲ್ಲ ರೆಡಿ ಆಗಿತ್ತು. ಸೊ ಆಮೇಲೆ ನಾವು ಜ್ಯೂಸ್ ಕುಡಿದು ಈ ಕಡೆ ನಕ್ಷತ್ರವನ ಕಡೆ ವಿಸಿಟ್ ಮಾಡಿದ್ವಿ. ನಕ್ಷತ್ರವನಕ್ಕೆ ನಾವು ಬಂದಿದ್ದೇವೆ ಫಸ್ಟಿಗೆ. ಈಗ
ಇದು ನಕ್ಷತ್ರ ಕಾಣ್ತಾ ಇಲ್ಲ. ಅಲ್ಲ, ಹಾಗೆ ಅಲ್ಲ. ನಕ್ಷತ್ರ ಅಂತ ಹೇಳಿದ್ರೆ ನಮ್ಮ ಇದು ಹುಳಿಯಲ್ಲ. ಉಳಿಯತ್ತು. ವಿಷಯ ಅಂತಂದ್ರೆ ಈ ವನದ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಒಂದೊಂದು ಮರ ಒಂದೊಂದು ರಾಶಿಯ ಎಂತ ಹಾ ನಕ್ಷತ್ರವನ್ನು ಇದು ಎಂತ ಬಿಂಬಿಸ್ತದಂತೆ. ಅದಕ್ಕೋಸ್ಕರ ಉತ್ತರಾಷಾಢ ದಾದಪಂಡ ಒಂಜಿ ಮರ ಒಂಜಿ ನಕ್ಷತ್ರ ಮಲ್ಪುಂಡು. ಹಾ ಆ ಮರ ಐಕ್ಯದಾದ ಸಂಬಂಧ ಉಂಟು ಆ ಹಾ ನಕ್ಷತ್ರ ಒಂದೊಂದು ಎನ್ನ ತೂಕ ಬನ್ನಿ ಅಷ್ಟೇ. ಅತ್ತಿಕಾಯತೆ ಅನುಷನ ಅಣ್ಣನ ಭರಣಿ ಮೋಲ್ನ ಕೃತಿಕಾ. ನಕ್ಷತ್ರವನ ಆಯ್ತು. ಈಗ ನೆಕ್ಸ್ಟ್ ಈಗ ನಾವು ಗೋಶಾಲೆಗೆ ಹೋಗ್ತಾ ಇದ್ದೇವೆ. ಗೋಶಾಲೆಗೆ ಹೇಗೆ ಹೋಗ್ತೇವೆ ಅಂತ ಹೇಳಿದ್ರೆ ಬಗಿ ಮೂಲಕ ಹೋಗ್ತೇವೆ. ಯಾಕಂತ ಹೇಳಿದ್ರೆ 5 ಗಂಟೆಗೆ ಕ್ಲೋಸ್ ಅಲ್ಲಿ, ಗಂಟೆ ಈಗ 4:15 ಆಯ್ತು. ಡಾಗಿಶ್ ಬಾಯ್ ಆಕ್ಚುಲಿ ಅನುಷಕ ಫ್ರೆಂಡ್ ಡಾಗಿಶ್ ಬಾಯ್ ಇದ್ದಾರೆ. ಎಂಟ್ರೆನ್ಸ್ ಇಂದ ಗೋಶಾಲೆಗೆ ತುಂಬ ದೂರ ಇರೋದ್ರಿಂದ ಬಗಿ ವ್ಯವಸ್ಥೆ ಇತ್ತು, ಬಟ್ ನಮ್ಗೆ ಅಲ್ಲೆಲ್ಲೂ ಕಾಣ್ತಾ ಇರಲಿಲ್ಲ. ಆಮೇಲೆ ನಾವು ಮಾಹಿತಿ ಕೇಂದ್ರದಲ್ಲಿ ಕೇಳಿದಾಗ ಅಲ್ಲೇ ಗ್ರೌಂಡಲ್ಲಿ ಪಾರ್ಕ್ ಮಾಡ್ತಾರೆ ನೋಡಿ ಅಂತ ಹೇಳಿದ್ರು. ಸೊ ನಾವು ಹೋಗಿ ವೇಟ್ ಮಾಡಿದ್ವಿ. ಆಮೇಲೆ ಕಡೆ ಹೇಳಿದ್ರು ಫಸ್ಟ್ ಇನ್ ಫಸ್ಟ್ ಔಟ್ ಬೇಸ್ ಮೇಲೆ ಯಾರು ಫಸ್ಟ್ ನೇಮನ್ನು ರಿಜಿಸ್ಟರ್ ಮಾಡಿರ್ತಾರೆ ಅದೇ ಬೇಸಿಸಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಯಿತು. ಆಮೇಲೆ ನಾವು ಕೂಡ ಹೋಗಿ ನೇಮನ್ನು ರಿಜಿಸ್ಟರ್ ಮಾಡಿದ್ವಿ, ವೇಟ್ ಮಾಡಿದ್ವಿ. ಒಂದು ಬಗಿ ಫುಲ್ ಆಗಿತ್ತು, ಆಮೇಲೆ ಇನ್ನೊಂದು ಬಗಿ ಬರ್ತದೆ ಅಂತ ಹೇಳಿದ್ರು. ಸೊ ಬಂತು. ಈಗ ನೋಡಿ ನಾವು ಬಗ್ಗೆಯಲ್ಲಿ ಕೂತ್ಕೊಂಡಿದ್ದೇವೆ ನೋಡಿ. ಹೇಳಿ ಹೇಗೆ ಅನಿಸ್ತಾ ಇದೆ? ನಂಗೆ ಆಕ್ಚುಲಿ ಮೇನ್ ಗೋಶಾಲೆಗೆ ಹೋಗ್ಲಿಕ್ಕಿದ್ದದ್ದು. ಯಾಕೆ? ಸೊ ಗೋಶಾಲೆಯಲ್ಲಿ ತುಂಬಾ ದನಗಳನ್ನ ನೋಡಿದ್ದೇನೆ. ಅದನ್ನ ನೋಡ್ಲಿಕ್ಕೋಸ್ಕರ ನಾವು ಹೋಗ್ತಾ ಇದ್ದೇನೆ. ಸೊ ಅದೇ 5 ಗಂಟೆ ಕ್ಲೋಸ್ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆದಷ್ಟು ಗಡಿಬಿಡಿ ಮಾಡಿ ಬಂದಿದ್ದೇನೆ. ಇನ್ನು 2 ಮಿನಿಟ್ಸ್ ಅಲ್ಲಿ ಬಿಡ್ತಾರೆ ಅಂತ ನೋಡುವ ಒಳಗೆ ಹೋಗಿ. ನೀವು ನಮಗೆ ಥ್ಯಾಂಕ್ಸ್ ಹೇಳಿ. ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕರೆಕ್ಟ್ ತಿರುಗಿಸ್ತಿದ್ದೇನೆ. ಕರೆಕ್ಟ್. ಆಕ್ಚುಲಿ ವಿಷಯ ಅಂತ ಅಂದ್ರೆ ನನಗೆ ಬೆಂಗಳೂರಲ್ಲಿ ಈ ತರ ಉಂಟಂತ ಗೊತ್ತಿರ್ಲಿಲ್ಲ. ಆಯ್ತಾ, ಇವತ್ತು ಮಾರ್ನಿಂಗ್ ಕಾಲ್ ಮಾಡ್ಲಿಕ್ಕೆ ಹೋಗಿ ನಂಗೆ ಗೊತ್ತಾಯ್ತು. ಸೊ ಥ್ಯಾಂಕ್ಸ್ ಟು ಅನುಷಾ. ಸೊ ನೆಕ್ಸ್ಟ್ ಟೈಮ್ ನೀವು ಒಂದು ಪ್ಲೇಸ್ ಹೇಳಿ, ನಾನು ಅಲ್ಲಿಗೆ ಬರ್ತೇನೆ. ಆಯ್ತು, ನೆಕ್ಸ್ಟ್ ನಾನೊಂದು ಪ್ಲೇಸ್ ನೋಡಿದ್ದೇನೆ ನೆಕ್ಸ್ಟ್ ವೀಕ್. ಎಸ್. ಸೊ ನಮ್ಮ ಬಗ್ಗಿ ಈಗ ಹೊರಟಿದೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಬಗ್ಗೆಯಲ್ಲಿ 2 ಸೀಟ್ ಖಾಲಿ ಇತ್ತು. ಹಾಗೆ ಇಬ್ಬರನ್ನ ಕರ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಸೊ ಹೋಗ್ಬೇಕಾದ್ರೆ ನಂಗೆ ಒಂದು ಅರ್ಥ ಆಗಿರೋದು ಏನಂತ ಹೇಳಿದ್ರೆ, ಬಗ್ಗಿಯಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಾಗ ತುಂಬ ದೊಡ್ಡದಾಗಿರ್ಬೋದು ಅಂತ ಹೇಳಿ. ಸೊ ಅಂದಂಗೆ ಜಾಗ ಕೂಡ ತುಂಬ ದೊಡ್ಡದಾಗಿತ್ತು, ವಿಶಾಲವಾಗಿತ್ತು. ಹಾಗೆ ನಮ್ಮ ಜೊತೆ ಬಗ್ಗಿಯಲ್ಲಿ ಒಬ್ರು ಗೈಡ್ ಕೂಡ ಇದ್ರು. ಸೊ ಅವ್ರ ಎದುರುಗಡೆಯಿಂದ ಒಂದೊಂದು ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಈ ಸೆಂಟರ್ ಎಷ್ಟು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಾರಿ ಉದ್ದಕ್ಕೂ ನಮಗೆ ಡಸ್ಟ್ಬಿನ್ ಕೂಡ ಅಲ್ಲಲ್ಲೇ ಇಟ್ಟಿದ್ರು. ಏನಾದರೂ ಕಸ ಇದ್ರೆ ನಾವು ಅದಕ್ಕೆ ಹಾಕ್ಬೋದು ಅಂತ. ಹಾಗೆ ಅಲ್ಲೇ ಪಕ್ಕದಲ್ಲಿ ಒಂದು ಬುಕ್ಸ್ ಸ್ಟೋರ್ಸ್ ನೋಡಿದ್ವಿ, ಹಾಗೆ ಮೆಡಿಟೇಷನ್ ಸೆಂಟರ್ ನೋಡಿದ್ವಿ, ಹಾಗೆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಕೂಡ ನೋಡಿದ್ವಿ. ವಿಶಾಲಾಕ್ಷಿ ಮಂಟಪ ಅಂತ ಈಚೆಂದ ಸಹ ಹೋಗ್ಬೋದು, ಆಚೆಯಿಂದ ಸಹ ಹೋಗ್ಬೋದು. ಆಶ್ರಮದ ಒಳಗಡೆ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಬೇರೆ ಆಗ್ತಾ ಇತ್ತು, ಹಾಗಾಗಿ ತುಂಬ ಗಾಡಿಗಳು ಕೂಡ ಇದ್ವು. ಹಾಗೆ ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಪಂಚಕರ್ಮವನ್ನು ಮಾಡುವಂಥ ಒಂದು ಶಾಖೆಯನ್ನು ಕೂಡ ನೋಡಿದ್ವಿ. ಅದು ಕೂಡ ಒಳ್ಳೆ ಹಳ್ಳಿಯ ವೈಬ್ಸ್ ಕೊಡ್ತಾ ಇತ್ತು. ಹಂಚಿನ ಮಾಡಿಂದ ಮಾಡಿದಂಥ ಒಂದು ಮನೆಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇರುವ ಪ್ಲೇಸ್ ಅಂತ ಹೇಳಿದರೆ ಗೋಶಾಲೆಗೆ ಹೋಗುವಂಥ ದಾರಿ. ಸೊ ಇಲ್ಲಿ ಗೋಶಾಲೆಗೆ ಹೋಗುವ ಮೊದಲು ಒಂದು ಪಾಂಡು ನೋಡಿದ್ವಿ, ಚಂದ ಇತ್ತು. ಈ ಜಾಗಕ್ಕೆ ಹೋಗುವಾಗ ನಮಗೆ ಯಾವುದೋ ಒಂದು ಹಳ್ಳಿಯಲ್ಲೇ ಹೋಗ್ತಾ ಇದ್ದೇವೆ, ನಾವು ಬೆಂಗಳೂರಲ್ಲಿ ಇದ್ದೇವೆ ಅಂತ ಫೀಲೇ ಆಗ್ತಾ ಇರಲಿಲ್ಲ. ಸುತ್ತ ಹಳ್ಳಿ ವೈಬ್ಸು, ಅಲ್ಲೇ ಮರ ಗಿಡ, ಹಾಗೆ ತೋಟಗಳು, ಮಾವಿನ ತೋಟಗಳು, ಹಾಗೆ ಗದ್ದೆಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇರೆ, ಅದು ತುಂಬ ವೆರೈಟಿ ವೆಜಿಟೇಬಲ್ಸ್ನೆಲ್ಲ ಬೆಳೀತಾ ಇದ್ದದ್ದು ನೋಡಿ. ಏನಂದ್ರೆ ಇದು ನಾವು ಪ್ಲಾನ್ ಮಾಡಿದ್ದಲ್ಲ, ಸಡನ್ ಪ್ಲಾನ್. ಹಾಗಾಗಿ ಎಕ್ಸಿಕ್ಯೂಟ್ ಆಯ್ತು. ಎಕ್ಸಿಕ್ಯೂಷನ್ ಒಳ್ಳೆ ರೀತಿಯಲ್ಲಿ ಆಯ್ತು, ಖುಷಿ ಕೂಡ ಆಯ್ತು.
ಅಂತೆ, 1600 ದನಗಳಿದೆ. ಸೊ ದನಗಳಿಗೆ ಬೇಕಾದ ಎಲ್ಲ ಮೇವುಗಳಿವೆ. ಹೇಗಿದೆ? ಥ್ಯಾಂಕ್ ಯು. ಗೋಶಾಲೆ ನೋಡಿ ನನಗೆ ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ಇಲ್ಲಿ ಮೋರ್ ದೆನ್ 1600 ಅಂದರೆ 1600ಕ್ಕೂ ಹೆಚ್ಚು ಹಸುಗಳು ಇದೆ ಅಂತ ಗೊತ್ತಾಯಿತು. ಅದರಲ್ಲೂ ಒಂದು ಸ್ಪೆಷಲ್ ವಿಷಯ ಏನಂತ ಹೇಳಿದರೆ ಇಲ್ಲಿ ಹಾಲನ್ನು ಕರೆಯೋದು ಹೇಗೆಂದರೆ ಯಾವುದೇ ರೀತಿ ಮಷಿನನ್ನು ಕೂಡ ಯೂಸ್ ಮಾಡಲ್ಲ, ಕೈಯಿಂದನೇ ಹಾಲನ್ನು ಕರಿತಾರೆ. ಹಾಗೆ ಆ ಹಾಲನ್ನು ಅದೇ ಆಶ್ರಮದಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಈ ಹಾಲಿಂದ ರೋಸ್ ಮಿಲ್ಕ್, ಬಟರ್ ಮಿಲ್ಕ್ ಮತ್ತು ಬಟರ್, ಗೀ, ಸ್ವೀಟ್ಸ್ ಎಲ್ಲದನ್ನು ಪ್ರಿಪೇರ್ ಮಾಡಿ ಅಲ್ಲೇ ಶಾಪಲ್ಲಿ ಕೊಡ್ತಾರೆ. ಕಾರ್ಡ್ ಕೊಟ್ಟಿದ್ದಾರೆ, ಇದೆಲ್ಲ ನ್ಯಾಚುರಲ್, ಪ್ಯೂರ್, ಇದೆಲ್ಲ ಪ್ಯೂರ್ ಅಂತ. ಇಲ್ಲಿ ದನಗಳು ನೋಡಿದ್ರಿ ಅಲ್ಲ, ಅವರು ಕೊಟ್ಟಂತ ಹಾಲಿಂದ ಮಾಡಿದ್ದಿದೆಲ್ಲ. ಇನ್ನು ಇದು ತುಂಬ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫೀಲ್ ಇತ್ತು. ನಾವಂತೂ ಬಟರ್ ಮಿಲ್ಕ್ ಟ್ರೈ ಮಾಡಿದ್ವಿ. ರಿಯಲ್ ಆಗಿ ಸೂಪರ್ ಆಗಿ ನ್ಯಾಚುರಲ್ ಆಗಿ ಟೇಸ್ಟಿ ಆಗಿತ್ತು. ಅದಕ್ಕೆ ಮಿಂಟ್ ಲೀವ್ಸ್ ಎಲ್ಲ ಹಾಕಿ ತುಂಬ ಚಂದ ಇತ್ತು. ಮಲ್ತಿನ ಒಂದು ಕರೆಕ್ಟ್. ಗೋಶಾಲೆ ಎಲ್ಲ ನೋಡಿ ಬಂದ ನಂತರ ನಾವು ಬಗಿಗೋಸ್ಕರ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಗಿ ಬಂತು. ಮುಂದೆ ಬರಬೇಕಾದ್ರೆ ಒಳ್ಳೆ ಮಾವಿನ ತೋಟ ನೋಡಿದ್ವಿ, ತುಂಬ ಚಂದ ಇತ್ತು. ಹಾಗೆ ನಮ್ಮ ಜೊತೆ ಬಂದಂಥ ಗೈಡ್ ಅವರು ಸುದರ್ಶನ ಕ್ರಿಯೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. You did program. So basically, I'll explain in short what it is about. So Sudarshan Kriya is like breathing technique. Through breathing, how you can control your emotions, thoughts, your stress, anxiety, depression, everything gets reduced to a very higher level. And like it's around like 186 countries people practice Sudarshan Kriya. Literally like cancer suffering people, they healed in 3 months using Sudarshan Kriya. ಸೊ ಸುದರ್ಶನ ಕ್ರಿಯೆ ಮಾಡೋದ್ರಿಂದ ನಮಗೆ ಹೇಗೆ ಬಾಡಿ ಮತ್ತು ಮೈಂಡ್ ಎರಡನ್ನ ಬ್ಯಾಲೆನ್ಸ್ ಮಾಡೋದು, ಅದು ಅಲ್ಲದೆ ಕ್ಯಾನ್ಸರ್ ಪೇಷಂಟಿಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದರು. Back to that parking area, or is there any other place to visit? Before then we can have meditation, guided meditation 10 minutes before. And what about that Shiva temple? You need to visit by a week. ಆ್ಯಕ್ಚುಲಿ ನಮಗೆ ಶಿವ ಟೆಂಪಲ್ಗೆ ಹೋಗ್ಲಿಕ್ಕಿತ್ತು, ಆದರೆ ಬೈ 5 o'clock ಅದು ಕ್ಲೋಸ್ ಅಂತೆ. ಸೊ ನಾವು ಮೆಡಿಟೇಷನ್ ಸೆಂಟರ್ಗೆ ಬಂದ್ವಿ. ನಾವೀಗ ಬಂದಿದ್ದೇವೆ ಮೆಡಿಟೇಷನ್ಗೆ. ಸೊ ಇದು ನೋಡಿ, ವಿಡಿಯೋ ಆ್ಯಂಡ್ ಮೆಡಿಟೇಷನ್ ರೂಮ್. ಈಗ ನಾವು ಧ್ಯಾನ ಮಾಡ್ಲಿಕ್ಕೆ ಬಂದಿದ್ದೇವೆ 10 minutes free. ಆ್ಯಕ್ಚುಲಿ ಇದೆಲ್ಲ ಒಳ್ಳೆ ಇನಿಷಿಯೇಟಿವ್. ಯಾಕಂತ ಹೇಳಿದ್ರೆ ಫ್ರೀ ಆಗಿ ಮೆಡಿಟೇಷನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ಬ್ರಾಂಚ್ ಅಲ್ಲಿ, ಅಂದ್ರೆ ಒಂದು ಟೆಂಪಲ್ ಅಲ್ಲಿ ಒಂದು ಕೇಂದ್ರ ಒಬ್ಬರು ವಾಲಂಟಿಯರ್ ಇರ್ತಾರೆ, ಅವರು ನಮಗೆ ಗೈಡ್ ಮಾಡ್ತಾ ಇರ್ತಾರೆ. ಹಾಗೆ
ಸೊ ಒಳಗಡೆ ಮೊಬೈಲ್ ಎಲ್ಲೋ ಇರಲಿಲ್ಲ, ಸೊ ಮೊಬೈಲನ್ನು ಒಳಗಡೆ ಇಟ್ಟು ಮೆಡಿಟೇಷನ್ ಮಾಡಿದ್ವಿ ನಾವು. ಆಮೇಲೆ ಮೆಡಿಟೇಷನ್ ತುಂಬ ಚೆಂದ ಆಯಿತು. Yeah. Thank you so much. Thank you. Yes, Nice participation. You're from? Bangalore, but currently we are in Bangalore. Acha, okay, all right. Mangalore, you said. I'm also from Mangalore. Oh, where? acha. From Mangalore. Basically, I'm from Chikpadi, Udupi. Chitpadi. Yeah, I'm They are from from Uchita. Uchila. You went Mahalakshmi temple? In Uchila. In Uchila. Actually, I was there only until like a second standard. Later, I shifted to some other place. So it is like I have not explored many of the places in Bangalore itself. Next time we'll start. Sure, yeah. Yes, thank yeah, you. yeah. ಸರ್ ನೀರು ಬರೋಡು ದಾದು ಕುಕ್ಕು 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 Little open. ಸತ್ಸಂಗ ಎಟ್ 6:30. ಸೊ ಇವಾಗ ಇಲ್ಲಿ ಸತ್ಸಂಗ 6:30ಗಂತೆ. ಅಲ್ಲ ವಿಶಾಲಾಕ್ಷಿ ಇಲ್ಲಿ ಮಾತ್ರ ಹೈಯೆಸ್ಟ್ ಮಾವಿನ ಮರ ನೋಡಿದ್ವಿ ನಾವು. ವಿಶಾಲಾಕ್ಷಿ ಅಂತ ನೋಡಿ, ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಈಗ 20% ಇದೆ. ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ಸೊ ಇದುವೇ ವಿಶಾಲಾಕ್ಷಿ ಮಂಟಪ. ಇದು ನಮ್ಮ ರವಿಶಂಕರ್ ಗುರೂಜಿಯವರ ತಾಯಿಯ ನೆನಪಿಗೋಸ್ಕರ ಕಟ್ಟಿಸಿದಂತಹ ಒಂದು ಮಂಟಪ. ಸೊ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಹಾಗೆ ನಾವಿಲ್ಲಿ ಸೈಡಲ್ಲಿ ಒಂದು ಕೆಫೆಟೇರಿಯಾಗೆ ಬಂದು ಚಾರ್ಜ್ ಮಾಡಿ ಆಮೇಲೆ ಹೊರಡಬೇಕಾದ್ರೆ ಫುಲ್ ಕತ್ಲೆ ಆಗಿತ್ತು. ಸೊ ಹೋಗುವಾಗ ಸತ್ಸಂಗ ಆಗ್ತಾ ಇತ್ತು, ನಾವು ಕೂಡ ಹೋದ್ವಿ, ಜಾಯಿನ್ ಆದ್ವಿ. ಸೊ ಫುಲ್ ಜನ ಇದ್ರು, ಅಲ್ಲಿ ಎಲ್ಲೂ ಎಲ್ಲ ಕಡೆಯಲ್ಲೂ ಜನನೇ ಜನ. ಸಾಗರ ಜನ ಸಾಗರ. Jai Gurudev, we are happy to share that 100 That sense of belongingness, and then never mind, don't worry about it. That's one last clause. ಇದೇನು ಬೇರೆ ಬರ್ತೀನಿ ಏರೊಂದು Guru, the quiet alchemy, no thunder, no dramatic view, just silent shifts that started with you. How big it is. That's good, little bit. And you have good sense. Give it to this gentleman. He's there. So, difficult बोल के हंस रहा है ये. My question is. ನಮ್ಮ ದಿವಸ ಜ್ಞಾನ ಅಂಡ ಏನ ಜ್ಞಾನೋದಯ ಅಂಡ ಜ್ಞಾನ ಬಲ್ತಿದ್ದಷ್ಟು ಇಷ್ಟಕ್ಕೆ आपण पण ಕನ್ನಡ ಬಲ್ಲ. ಜ್ಞಾನ ಮಾಡಿದ್ರೆ ಜ್ಞಾನ ಮಾಡಿದ್ರೆ ಸ್ಟ್ರೆಸ್ ಹೋಗ್ತದೆ ಅಂತ ಜ್ಞಾನ ಗೊತ್ತಾಯ್ತಂತೆ, ಇವತ್ತು ಜ್ಞಾನ ಗೊತ್ತಾಯ್ತಂತೆ. ಸೊ ಸತ್ಸಂಗ ಎಲ್ಲ ಮುಗೀತು. ನಾವು ರವಿಶಂಕರ್ ಗುರೂಜಿಯವರನ್ನು ನೋಡಿ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಅವರು ಇರ್ತಾರಂತಲೇ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡದೇ ಇರೋವಾಗ ಅವರು ಎದುರುಗಡೆ ಬಂದಾಗ ನಮ್ಗೆ ಖುಷಿ ಆಯಿತು. ಸತ್ಸಂಗ ಮುಗಿಯುವಾಗ ಗಂಟೆ ಸರಿ ಸುಮಾರು 8 ಆಗಿತ್ತು. ನಾವು ಮನೆಗೆ ಬೇರೆ ಹೋಗಬೇಕಾಗಿತ್ತು. ಸೊ ತುಂಬ ಲೇಟ್ ಆಗಿತ್ತು. ಆದ್ದರಿಂದ ನಾವು ಅಲ್ಲಿಂದ ಭೋಜನ ಶಾಲೆಗೆ ಹೋಗಿ ಭೋಜನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ನಾವೀಗ ಹೋಗ್ತಾ ಇದ್ದೇವೆ ಭೋಜನ ಶಾಲೆಗೆ.
ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬಫೇನೆ ಇಲ್ಲ ಲೈನ್ ಇದೆ ನಿಂತದೆ 3 ಹೊತ್ತುಂಟು ಊಟ ಹೌದಾ ಹ್ಯಾಂಡ್ ವಾಶ್ ಇಸ್ ನೆಸೆಸರಿ ಬಿಫೋರ್ ಹ್ಯಾವಿಂಗ್ ಫುಡ್. ಮಾಡ್ತಾ ಇದ್ದೀನಿ ಬನ್ನಿ ಬನ್ನಿ ದಾದಾಪುರ ಉಂಟು ಹಾಂ ಬಾಜಿ, ರೈಸ್, ಸಾಂಬಾರ್, ಪೊಂಗಲ ಖಾರ ಪೊಂಗಲ್ ಇಲ್ಲಿ ಪ್ರೈವೇಟ್ ಗಾಡಿ ಕಮ್ಮಿ ಬರೋದು. ಹಾಂ ಹಾಂ ಅದು ದೊಡ್ಡ ಮೈನ್ ರೋಡ್ ಇದೆಯಲ್ಲ, ಹಾಂ ಹಾಂ ಅಲ್ಲಿ ಜಾಸ್ತಿ. ಓಕೆ. ಸೊ ವಿಷಯ ಎಂತ ಅಂದರೆ ನಾವಲ್ಲಿ ರ್ಯಾಪಿಡೋ ಬುಕ್ ಮಾಡ್ಲಿಕ್ಕೆ ನೋಡಿದ್ವಿ, ಅಷ್ಟೊತ್ತಿಗೆ ಅಲ್ಲಿ ಆಗ್ತಾ ಇರಲಿಲ್ಲ. ಒಬ್ಬರು ಟ್ಯಾಕ್ಸಿಯವರು ಸಿಕ್ಕಿದ್ರು ಇಮಿಡಿಯೇಟ್ ಆಗಿ. ಸೊ ಅವ್ರು ನಮ್ಮನ್ನು ಇಲ್ಲಿಗೆ ಡ್ರಾಪ್ ಮಾಡಿದರು. ಈಗ ನಾವಿದ್ದೇವೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನಲ್ಲಿ. ಆಯಿತು ನಮ್ಮದು ಎಂಥ ಆರ್ಟ್ ಆಫ್ ಲಿವಿಂಗ್ ಇದೆಲ್ಲ ಜರ್ನಿ ಆಯ್ತು ಇವತ್ತಿದು. ಸೊ ಇವಾಗ ನಾವು ಸೈನಿಂಗ್ ಆಫ್ ಮಾಡ್ತಾ ಇದ್ದೇವೆ. ರ್ಯಾಪ್ ಅಪ್ ಥಿಂಗ್ಸ್, ಹಾಂ ರ್ಯಾಪ್ ಅಪ್ ಮಾಡುವ ಸಮಯ. ಎಸ್ ಈ ಪೋಪರತ್ತೆ ಎಲ್ಲ ಚೆನ್ನಾಗಿದ್ದು ಇದು ಪೋರೆಂಟ್ ಇರ್ತದೆ. ಆಪುಣ್ ಒಂದು 5 ನಿಮಿಷ ಹೋಗಿ ಮಾಡಿದೆ ಎರಡು ಹೇಗೆ ಆಯ್ತು ಮುಳ್ಪಾನಲ್ಲ. ಸೊ ಹೀಗೆ ಒಂದೊಂದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇವೆ. ವೆರೈಟಿ ಆಫ್ ಪ್ಲೇಸಸ್ ಬೇಕಿದ್ರೆ ಈ ಶೆಟ್ಟಿ ಅಫಿಷಿಯಲ್ ಫಿಶಿಯಲ್ ಚಾನಲ್ ನೋಡ್ತಾ ಇರಿ, ನಾನು ಬರ್ತಾ ಇರ್ತೇನೆ. ಹಾಂ ಹಾಗೆ ಗೊತ್ತಾಯ್ತಲ್ಲ. ಕರಿತಾ ಇರಿ, ನಾನು ಬರ್ತಾ ಇರ್ತೇನೆ. ಖಂಡಿತ ನಾವು ಕರಿತಾ ಇರ್ತೇವೆ, ಬರ್ತಾ ಇರಿ. ಹಾಗೆ ಕೆಲವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರುವ ಹಣದ ಬಾಯ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ take care, bye.